ಬಿಜೆಪಿಗರ ಹೊಟ್ಟೆ ಕಿಚ್ಚಿಗೆ ಮದ್ದೆ ಇಲ್ವಾ? ಯಾಕಿಷ್ಟು ದ್ವೇಷ, ಯಾಕಿಷ್ಟು ಅಪಪ್ರಚಾರ? ಧರ್ಮದ ಕವಚದ ಒಳಗೆ ಪಾಪ ಅನ್ಯಾಯ. ಬಿಜೆಪಿ ನಾಯಕರ ಹೊಟ್ಟೆ ಕಿಚ್ಚಿಗೆ ಮತ್ತೆ ಇಲ್ವಾ? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಧಾರ ಇಲ್ಲದಿದ್ರು ಯಾಕಿಷ್ಟು ದ್ವೇಷ, ಯಾಕಿಷ್ಟು ಅಪಪ್ರಚಾರ? ಹೀಗಂತ ರಾಜ್ಯ ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸುಳ್ಳಿನ ಗೋಪುರ ಕಟ್ಟುತ್ತಿದ್ದಾರಾ? ಸಿದ್ದು ಸರ್ಕಾರ ಪತನವಾಗುತ್ತೆ, ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿಯುತ್ತಾರೆ ಅನ್ನೋ ಕಪೋಲ ಕಲ್ಪಿತ ಕಟ್ಟುಕತೆಗಳನ್ನ ಬಿಜೆಪಿ ನಾಯಕರು ಹರಿಬಿಡ್ತಿರೋದಕ್ಕೆ ಇದೇನಾ ಹೊಟ್ಟೆ ಕಿಚ್ಚು? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾದರೂ ಬಿಜೆಪಿ ನಾಯಕರ ಅಬ್ಬರ, ಆರ್ಭಟ ಮತ್ತು ಮೀಸೆ ಮಣ್ಣಾದ್ರೂ ಏನೂ ಆಗೇ ಇಲ್ಲ ಅನ್ನೋ ಜಾಯಮಾನ ಮಾತ್ರ ಬಿಟ್ಟಿಲ್ಲ. ಯಾಕಂದ್ರೆ ರಾಜ್ಯದಲ್ಲಿ 135 ಸೀಟುಗಳನ್ನು ಗೆದ್ದಿರೋ ಸುಭದ್ರ ಕಾಂಗ್ರೆಸ್ ಸರ್ಕಾರವಿದ್ರು ಬಿಜೆಪಿ ನಾಯಕರು ಈ ಸರ್ಕಾರ ಲೋಕಸಭಾ ಚುನಾವಣೆಯ ನಂತರ ಪತನವಾಗುತ್ತೆ ಅನ್ನೋ ಬಿಟ್ಟಿ ಭವಿಷ್ಯ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಈ ಬಗ್ಗೆ ಇವತ್ತು ರಿಯಾಕ್ಟ್ ಮಾಡಿರೋ ಬಿವೈ ವಿಜಯೇಂದ್ರ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಕರ್ನಾಟಕದಲ್ಲಿ ಎಲ್ಲ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಲಿದೆ. ಚುನಾವಣಾ ಫಲಿತಾಂಶದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯ ತ್ಯಜಿಸಬೇಕಾಗುತ್ತೆ ಅಂತೇಳಿ ಭವಿಷ್ಯ ಹೇಳಿದ್ದಾರೆ. ಆದ್ರೆ ಅಸಲಿ ವಿಷಯ ಏನಂದ್ರೆ, ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ಕಡಿಮೆ ಎಂಪಿ ಸೀಟುಗಳನ್ನು ಗೆದ್ರೆ ಬಿಜೆಪಿಯಲ್ಲಿ ಮೊದಲು ತಲೆದಂಡವಾಗುವುದು ವಿಜಯೇಂದ್ರ ಅವರದ್ದು. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯಬೇಕಾಗುತ್ತೆ, ಇದರಲ್ಲಿ ಯಾವುದೇ ಡೌಟೇ ಇಲ್ಲ. ಹೀಗಾಗಿ ಜನರನ್ನ ದಾರಿ ತಪ್ಪಿಸೋಕೆ ಮತ್ತು ಬಿಜೆಪಿಯನ್ನ ಬೂಸ್ಟ್ ಅಪ್ ಮಾಡೋಕೆ ಇಂಥ ಆಶಾ ಗೋಪುರದ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಬಿವೈ ವಿಜಯೇಂದ್ರ. ಇದು ಬಿವೈ ವಿಜಯೇಂದ್ರ ಅವರ ಬಿಟ್ಟಿ ಭವಿಷ್ಯವಾದ್ರೆ, ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ರಾಜ್ಯ ಸರ್ಕಾರದ ಮೇಲೆ ನಿರಾಧಾರ ಆರೋಪಗಳನ್ನ ಮಾಡಿದ್ದಾರೆ. ಕಳೆದ 8 ತಿಂಗಳಿಂದ ನಿರಂತರವಾಗಿ ಸರ್ಕಾರ ಕಮಿಷನ್ ಪಡೆಯುತ್ತಿದೆ, ಸರ್ಕಾರ ಸುಲಿಗೆ ಮಾಡುತ್ತಿದೆ ಅಂತೇಳಿ ಗುತ್ತಿಗೆದಾರರು ಆರೋಪ ಮಾಡುತ್ತಿದ್ದಾರೆ. ಇದು ಲೂಟಿಕೋರ ಸರ್ಕಾರ ಎಂಬುದು ಸಾಬೀತಾಗಿದೆ. ಎಲ್ಲ ಮಂತ್ರಿಗಳು ಅವರವರ ಹೆಸರಲ್ಲಿ ಟ್ಯಾಕ್ಸ್ ಹಾಕೊಂಡಿದ್ದಾರೆ. ಡೆವಲಪರ್ಗಳು ಗುತ್ತಿಗೆದಾರರು ಹೇಳುವ ಪ್ರಕಾರ ಸ್ಕ್ವೇರ್ ಫೀಟ್ ಜಾಗಕ್ಕೆ ಹಣ ನಿಗದಿ ಮಾಡಿದ್ದಾರೆ. ಸ್ಕ್ವೇರ್ ಫೀಟ್ ಜಾಗಕ್ಕೆ 75 ರೂಪಾಯಿ ನಿಗದಿಪಡಿಸಿದ್ದಾರೆ. 4000 ಚದರ ಅಡಿ ಮೇಲೆ ಬಿಲ್ಡಿಂಗ್ ಕಟ್ಟುವವರಿಂದ ಹಣ ವಸೂಲಿ ಮಾಡಿದ್ದಾರೆ. 80% ಲೂಟಿ ಮಾಡುತ್ತಿರುವುದು ನಿಜ ಅಂತೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ ಸಿದ್ದರಾಮಯ್ಯ ಪೇಸಿಎಂ ಪೋಸ್ಟರ್ ಅಂಟಿಸಿದ್ರು. ಈಗ ನಿಮ್ಮ ಮುಖದ ಮೇಲೆ ಯಾವ ಪೋಸ್ಟರ್ ಅನ್ನು ಅಂಟಿಸಿಕೊಳ್ಳುತ್ತೀರಾ? ಈಗ ಪೇ ಸಿದ್ದರಾಮಯ್ಯ ಅಂತ ಪೋಸ್ಟರ್ ಅಂಟಿಸಿಕೊಳ್ಳುತ್ತೀರಾ? ಪಂಚರಾಜ್ಯ ಚುನಾವಣೆಗೆ ದುಡ್ಡು ಲೂಟಿ ಮಾಡಿ ಕಳಿಸಿದ್ದಾಯ್ತು, ಈಗ ಲೋಕಸಭಾ ಚುನಾವಣೆಗೂ ಲೂಟಿ ಮಾಡಿ ಕಳಿಸುತ್ತಿದ್ದೀರಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ನಿಜ ಹೇಳಬೇಕು ಅಂದ್ರೆ, ಈ ಹಿಂದೆ ಕೆಂಪಣ್ಣ ನೇರವಾಗಿ ಬಿಜೆಪಿ ಶಾಸಕರು ಮತ್ತು ಮಂತ್ರಿಗಳ ಮೇಲೆಯೇ 40% ಕಮಿಷನ್ ಆರೋಪವನ್ನ ಮಾಡಿದ್ರು. ಕೆಲವೊಂದು ಇಲಾಖೆಗಳಲ್ಲಿ 50%, 70% ವರೆಗೂ ಕಮಿಷನ್ ನಡೀತಾ ಇದೆ ಅಂತೇಳಿ ಬಿಜೆಪಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. ಇದರಿಂದ ರಾಜ್ಯ ಕಾಂಗ್ರೆಸ್ ನಾಯಕರು ಪೇಸಿಎಂ ಅಭಿಯಾನವನ್ನ ನಡೆಸಿದ್ರು. ಆದ್ರೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ 80% ಲೂಟಿ ಮಾಡುತ್ತಿರೋದು ನಿಜ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆರ್ ಅಶೋಕ್ ಅವರು ಅದ್ಯಾವ ಆಧಾರದ ಮೇಲೆ ಇಂಥ ಗಂಭೀರ ಆರೋಪವನ್ನ ಮಾಡಿದ್ರು? ಇವರ ಬಳಿ ಅದೇನ್ ಸಾಕ್ಷ್ಯ ಇದೆ? ಹೀಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಈ ಬಗ್ಗೆ ಆರ್ ಅಶೋಕ್ ಅವರಿಗೆ ಸ್ಪಷ್ಟನೆ ಮತ್ತು ಸಾಕ್ಷ್ಯ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಬೇಕು. ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರು ಇಂಥ ಬಿಟ್ಟಿ ಹೇಳಿಕೆಗಳನ್ನ ಮತ್ತು ಹೇಳಿಕೆ ಕೊಟ್ಟಿರುವವರ ವಿರುದ್ಧ ಬಲವಾದ ಸಮರ್ಥನೆ ಮತ್ತು ತಿರುಗೇಟನ್ನ ಕೊಡಬೇಕು. ಇಲ್ಲ ಅಂದ್ರೆ ಈ ಹಿಂದಿನ ಬೊಮ್ಮಾಯಿ ಸರ್ಕಾರದ ಮೇಲೆ ಬಂದ ಆರೋಪದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಕಳಂಕವನ್ನ ಅಂಟಿಸಿಕೊಳ್ಳಬೇಕಾಗುತ್ತೆ. ಈಶ್ವರಪ್ಪನವರಿಗೆ ಮುಟ್ಟಿ ನೋಡಿಕೊಳ್ಳೋ ತಿರುಗೇಟು, ಸಚಿವರಿಂದ ಹಿಗ್ಗಾಮುಗ್ಗ ವಾಗ್ದಾಳಿ. ಇನ್ನ ಈಗಾಗಲೇ ಈಶ್ವರಪ್ಪನವರ ಗುಂಡಿಟ್ಟು ಕೊಲ್ಲೋ ಕಾನೂನಿನ ಜಾರಿ ಹೇಳಿಕೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಹಿಗ್ಗಾಮುಗ್ಗ ತಿರುಗೇಟನ್ನ ಕೊಡ್ತಿದ್ದಾರೆ. ಇತ್ತ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಇವತ್ತು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಕೋಮು ಪ್ರಚೋದನೆ ಮಾಡಿ ಮತ ಗಳಿಸೋದ ಇವರ ಕಾಯಕ. ಜಾತಿ, ಧರ್ಮ, ಭಾಷೆ ಆಧಾರದಲ್ಲಿ ಸಮಾಜವನ್ನ ಕೆಡಿಸಿಬಿಟ್ಟಿದ್ದಾರೆ. ಅನೇಕ ಜನ ಜೈ ಶ್ರೀರಾಮ್ ಹೇಳಬಹುದು, ಜನರು ಎಷ್ಟರ ಮಟ್ಟಿಗೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಎಂದು ನೋಡಬೇಕು. ಹೇಳೋದು ಸುಲಭ, ಎಷ್ಟರ ಮಟ್ಟಿಗೆ ನೈತಿಕ ಜೀವನ ನಡೆಸುತ್ತಿದ್ದಾರೆ ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ. ಮಾಜಿ ಸಚಿವ ಮತ್ತು 40% ಕಮಿಷನ್ ಪಡೆದ ಕಳಂಕ ಹೊತ್ತ ಕೆಎಸ್ ಈಶ್ವರಪ್ಪ ಸಮಾಜದ ವ್ಯವಸ್ಥೆಗೆ ಧಕ್ಕೆ, ಸದಾ ಕೊಲ್ಲುವ, ಕೊಚ್ಚುವ, ಮುಗಿಸುವ ಮಾತುಗಳನ್ನಾಡುತ್ತಾರೆ. ಬಿಜೆಪಿಯ ಪ್ರಮುಖ ನಾಯಕನಿಗೆ ಇದು ಶೋಭೆಯೇ. ಬಾಯಿಗೆ ಬಂದಂತೆ ಮಾತನಾಡುವ ಈಶ್ವರಪ್ಪ ಬಿಜೆಪಿಯ ನಾಯಕನೇ. ಸಮಾಜವನ್ನ ಸದಾ ಆತಂಕದಲ್ಲಿ ಇಡುವುದು ಈಶ್ವರಪ್ಪನವರ ಕೆಲಸ ಮತ್ತು ಅವರಿಗೆ ಅದೇ ಲಾಭ ಅಂತೇಳಿ ಲೇವಡಿ ಮಾಡಿದ್ದಾರೆ. ಆತಂಕದ ಪರಿಸ್ಥಿತಿ ಇರಬೇಕು ನಮ್ಮ ಸಮಾಜದಲ್ಲಿ, ಅದೇ ಅವರಿಗೆ ಲಾಭ. ಕೋಮುವಾದ ಅಂತ ಹೇಳಿದ್ರೆ ಏನು? ಪ್ರಚೋದನೆ ಮಾಡುವಂಥದ್ದು. ಆ ಪ್ರಚೋದನೆ ಮಾಡೋ ಮುಖಾಂತರ ನಮಗೆ ಮತ ಗಳಿಸ್ಕೋಬೇಕು. ಜನರ ಭಾವನೆಗಳನ್ನು ಕೆರಳಿಸಿ ಓಟ್ ತೊಗೊಳ್ಬೇಕು. ಭಾವನೆಗಳು ಹೆಂಗೆ ಕೆರಳಿಸೋದು? ಧರ್ಮದ ಆಧಾರದ ಮೇಲೆ ಕೆರಳಿಸ್ಬೋದು, ಜಾತಿ ಆಧಾರದ ಮೇಲೆ ಕೆರಳಿಸ್ಬೋದು, ಭಾಷೆ ಆಧಾರದ ಮೇಲೆ
ಕೆರಳಿಸ್ಬೋದು. ಈ ರೀತಿಯಾದಂಥ ಭಾವನೆಗಳನ್ನು ಕೆರಳಿಸುವಂಥ ಕೆಲಸ ಇದು. ಅಂದರೆ ಯಾವುದೋ ಸ್ವಾರ್ಥಕ್ಕೋಸ್ಕರ ಅವ್ರಿಗೇನು ಅದ್ರ ಬಗ್ಗೆ ನಿಜವಾಗ್ಲೂ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಇನ್ನ ಖರ್ಗೆ ಹೊಟ್ಟೆಯಲ್ಲಿ ಹುಳ ಹುಟ್ಟಿದೆ ಎಂದು ಈಶ್ವರಪ್ಪ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿರುವ ದಿನೇಶ್ ಗುಂಡೂರಾವ್ ಈ ತರ ಹೇಳಿಕೆ ನೀಡುವ ಅನೇಕ ನಾಯಕರು ಬಿಜೆಪಿಯಲ್ಲಿದ್ದಾರೆ. ಸಿಟಿ ರವಿ, ಶೋಭಾ ಕರಂದ್ಲಾಜೆ, ಸುನಿಲ್ ಕುಮಾರ್, ಪ್ರತಾಪ್ ಸಿಂಹ, ಅನಂತ್ ಕುಮಾರ್ ಹೆಗಡೆ, ಹೀಗೆ ದೊಡ್ಡ ಪಟ್ಟಿಯೇ ಇದೆ. ಪ್ರಚೋದನಕಾರಿ ವೈಷಮ್ಯ ಸೃಷ್ಟಿ ಮಾಡೋದು ಮತ್ತು ಜನರ ನಡುವೆ ಘರ್ಷಣೆ ಸೃಷ್ಟಿಸೋದೇ ಇವರ ಕೆಲಸ. ಆರ್ಥಿಕ ಪರಿಸ್ಥಿತಿ, ತೆರಿಗೆ ಬಗ್ಗೆ ಚರ್ಚೆಯಾಗಲಿ, ಆರೋಗ್ಯ ಶಿಕ್ಷಣದ ಬಗ್ಗೆ ಚರ್ಚೆ ನಡೆಸೋಣ. ಐಟಿ, ಇಡಿ ಮತ್ತು ಸಿಬಿಐ ಸ್ವತಂತ್ರ ಸಂಸ್ಥೆಗಳಾಗಿ ಉಳಿದಿಲ್ಲ. ತನಿಖೆ ಸಂಸ್ಥೆಗಳೆಲ್ಲವೂ ಬಿಜೆಪಿ ಸಂಸ್ಥೆಗಳು. ಯಡಿಯೂರಪ್ಪ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ದುಡ್ಡು ಹೋದ್ರೂ ಚೆಕ್ ಮಾಡಿಲ್ಲ. ಚುನಾವಣೆ ಹತ್ತಿರ ಬರುವಾಗ ತೊಂದರೆ ಕೊಡುತ್ತಾರೆ ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಹಾಗಾದ್ರೆ ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಅವರು ಬಾಯಿಗೆ ಬಂದಂತೆ ಮನಸೋ ಇಚ್ಛೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ನಿರಾಧಾರ ಆರೋಪಗಳನ್ನ ಮಾಡ್ತಾ ಇರೋದು ಎಷ್ಟು ಸರಿ? ರಾಜ್ಯ ಸರ್ಕಾರದ ಕಾಂಗ್ರೆಸ್ ನಾಯಕರು ಇವರಿಗೆ ಅಲ್ಲಲ್ಲೇ ತಕ್ಕ ತಿರುಗೇಟನ್ನ ಕೊಡ್ತಾರ? ಬಿಜೆಪಿ ನಾಯಕರ ಬಿಟ್ಟಿ ಆರೋಪಗಳು ಮತ್ತು ಬಿಟ್ಟಿ ಭವಿಷ್ಯಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.